ರೀಸೆಂಟ್ ಆಗಿ ನೀವು ಏನಾದ್ರು ತೂಕ ಕಡಿಮೆ ಆಗಿದ್ದೀರಾ, ತುಂಬಾ ವೀಕ್ನೆಸ್ ಅನ್ನಿಸ್ತಾ ಇದೆಯಾ, ಪದೇ ಪದೇ ನೀರು ಕುಡಿಬೇಕು ಅನ್ನಿಸ್ತಾ ಇದೆಯಾ, ಅಥವಾ ವಾಶ್ರೂಮ್ಗೆ ರೀಸಸ್ಗೆ ಪದೇ ಪದೇ ಹೋಗಿ ಬರಬೇಕು ಅನ್ನಿಸ್ತಾ ಇದೆಯಾ, ನೀವು ಸಸ್ಯಾಹಾರಿಗಳು ಏನಾದ್ರು ಆಗಿದ್ದು ನಿಮ್ಮ ಪೇರೆಂಟ್ಸ್ಗೆ ಯಾರಿಗಾರು ಡಯಾಬಿಟೀಸ್ ಇದೆಯಾ, ಸೊ ಹಾಗಿದ್ರೆ ಇದು ಹೈ ಟೈಮ್ ದಟ್ ನೀವು ಶುಗರ್ನ ಚೆಕ್ ಮಾಡಿಸ್ಕೋಬೇಕು. ಶುಗರ್ನ ಸಾಮಾನ್ಯ ಲಕ್ಷಣಗಳು ಪದೇ ಪದೇ ನೀರು ಕುಡಿಬೇಕು ಅನ್ಸೋಂಥದ್ದು, ಪದೇ ಪದೇ ರಿಸಸ್ಗೆ ಹೋಗ್ಬೇಕು ಅನ್ಸೋಂಥದ್ದು, ಮತ್ತೆ ವೆಯ್ಟ್ ಲಾಸ್ ಆಗೋವಂಥದ್ದು. ಇದೆಲ್ಲ ಏನಕ್ಕೆ ಅಂದರೆ ನಮ್ಮ ಬ್ಲಡ್ನಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದಾಗ ಈ ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ, ಪಾಲಿಫೇಜಿಯಾ ಅಂತ ಕರಿತೀವಿ, ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ಶುಗರು ನನಗೆ ಬಂದರೆ ಗೊತ್ತಾಗ್ಬಿಡುತ್ತೆ ಅಂತ ಒಂದು ಉದ್ದಟತನ ಬಿಟ್ಟು ನಾವು ಹೋಗಿ ಶುಗರ್ ಚೆಕ್ ಮಾಡಿಸ್ಕೊಂಡಾಗ ಮಾತ್ರ ಅದು ಗೊತ್ತಾಗುತ್ತೆ. ಇಲ್ಲದೇ ಇದ್ರೆ ಶುಗರು ಹೆಚ್ಚಾಗಿ ಏನೋ ಒಂದು ತೊಂದರೆ ಆಗಿ ನಾವು ಯಾವಾಗಲೂ ಆಕ್ಸಿಡೆಂಟಲ್ ಆಗಿ ತಿಳ್ಕೊಂಡು ಆ ತೊಂದರೆಗಳನ್ನ ಇರ್ರಿವರ್ಸಿಬಲ್ ಸ್ಟೇಜಲ್ಲಿ ಆದಾಗ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೆ ಹೋಗಿ ಶುಗರ್ನ ಟೆಸ್ಟ್ ಮಾಡಿಸ್ಕೊಂಡು, ಈ ಥರ ಹೈ ರಿಸ್ಕ್ ಕ್ಯಾಟಗರಿ ಇದ್ದಂಥವ್ರು ಶುಗರ್ನ ಚೆಕ್ ಮಾಡಿಸ್ಕೊಂಡು ನಾವು ಎಚ್ಚೆತ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಈ ಒಂದು ದೇಹ ಏನಿದೆ ಅದು ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಗಿಫ್ಟು. ನಾವು ಏನೇ ಸಾಧನೆ ಮಾಡಬೇಕು ಅಂತಂದ್ರೂ ನಮ್ಮ ದೇಹ ನಮ್ಮ ಜೊತೆ ಯಾವಾಗಲೂ ಇರಬೇಕು. ನಾವು ವಯಸ್ಸಾದ ಕಾಲದಲ್ಲಿ ನಮ್ಮ ದೇಹ ನೋವಿನಿಂದ ಇರಬಾರ್ದು, ಹಗುರವಾಗಿರಬೇಕು ಅಂತಂದರೆ ನಾವು ಆ ದೇಹನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಆ ದೇಹ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಬಹಳ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ ಎಕ್ಸರ್ಸೈಸು. ದಿನಕ್ಕೆ 20 ನಿಮಿಷಗಳ ಕಾಲ, ವಾರದಲ್ಲಿ ಕನಿಷ್ಠ 5 ದಿವಸ ವಾಕ್ ಮಾಡಬೇಕು ಅಥವಾ ಒಂದು ಬೆವರು ಇಳಿಸೋ ಅಂತ ಒಂದು ಕೆಲಸ ಮಾಡಬೇಕು ಅಂತ WHO ರೆಕಮೆಂಡ್ ಮಾಡುತ್ತೆ. ಈ ಒಂದು ಸಾಧನೆಗೆ ಬೇಕಾದಂಥ ಒಂದು ನಮ್ಮ ವೆಹಿಕಲ್, ಈ ದೇಹ ಏನಿದೆ ಇದನ್ನು ನಾವು ಸುಸ್ಥಿತಿಲಿ ಇಟ್ಕೋಬೇಕು ಅಂತಂದರೆ ನಾವು ಒಳ್ಳೆ ಆಹಾರವನ್ನು ತಿನ್ನಬೇಕು, ಮತ್ತು ಎಕ್ಸಸೈಸ್ಗಳನ್ನ ಮಾಡಬೇಕು. ಪ್ರೋಸೆಸ್ಡ್ ಫುಡ್ಡು ಮತ್ತು ಹೈ ಶುಗರ್, ಸಾಲ್ಟ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ಬ್ಯಾಲೆನ್ಸ್ಡ್ ಡಯಟ್ ತಿನ್ನಬೇಕು. ಜೊತೆಗೆ ಎಕ್ಸಸೈಸ್ ಮಾಡಬೇಕು. ಯಾವುದೇ ಕಾಯಿಲೆಯ ಮುನ್ಸೂಚನೆ ಬಂದಾಗ ನಾವು ತಕ್ಷಣ ಹೋಗಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ, ವೈದ್ಯರನ್ನ ಸಂಪರ್ಕ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಹೇಗೆ ಒಂದು ವೆಹಿಕಲ್ನ ಅವಾಗವಾಗ ಸರ್ವಿಸ್ ಮಾಡಿಸಿ ಸುಸ್ಥಿತಿನಲ್ಲಿ ಇಟ್ಕೋತೀವೋ ಅದೇ ಥರನೇ ನಮ್ಮ ದೇಹನೂ ಕೂಡ ನಾವು ಅವಾಗವಾಗ ಸುಸ್ಥಿತಿನಲ್ಲಿ ಇಟ್ಕೊಂಡಿದ್ದೇ ಆದರೆ ನಾವು ಹಲವಾರು ವರ್ಷಗಳ ಕಾಲ ನಮ್ಮ ಆಯಸ್ಸು ಏನಿದೆ ಸಂಪೂರ್ಣ ನಾವು ಆರೋಗ್ಯವಂತರಾಗಿ ಕಳೆಯಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯವಾಗಿರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.